ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ಗೆ ಶಿಫ್ಟ್ ಮಾಡಿ ಸಾಕಷ್ಟು ಪಡಿತರದಾರರು ಅಕ್ಕಿ ಸಿಗದೆ ಪರದಾಡಿದ್ರು. ಆಹಾರ ಸಚಿವರು ನೀಡಿದ್ದ ಡೆಡ್ಲೈನ್ ಒಳಗೆ ಅಧಿಕಾರಿಗಳು ಎಪಿಎಲ್ ಶಿಫ್ಟ್ ಆಗಿದ್ದ ಕಾರ್ಡ್ಗಳನ್ನು ಬಿಪಿಎಲ್ಗೆ ಶಿಫ್ಟ್ ಮಾಡಿದ್ದಾರೆ. ಕಾರ್ಡ್ಗಳ ಮೂಲ ಸ್ಥಾನಕ್ಕೆ ತಂದಿದ್ದು ಇದೇ 28ರಂದು ಪಡಿತರ ಅಕ್ಕಿ ಪಡೆಯಬಹುದಾಗಿದೆ. ಕಳೆದ 6 ತಿಂಗಳಿಂದ ಯಾರು ಅಕ್ಕಿ ಪಡೆದಿರಲಿಲ್ಲ ಅಂತಹವರಿಗೆ ಅಕ್ಕಿ ನೀಡುತ್ತಿದ್ದಾರೆ. ಬೇರೆ ಬೇರೆ ಉದ್ದೇಶಗಳಿಗೆ ಕಾರ್ಡ್ ಪಡೆದು ಅಕ್ಕಿ ತೆಗೆದುಕೊಂಡಿರಲಿಲ್ಲ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಅಂತಹ ಕಾರ್ಡ್ಗಳು ಇದ್ದವು. ಈಗ ಆ ಕಾರ್ಡ್ಗಳಿಗೆ ಅಕ್ಕಿ ವಿತರಣೆ ಮಾಡಲಿದ್ದಾರೆ. ಬಿಪಿಎಲ್ ಕಾರ್ಡ್ಗಳಲ್ಲಿ ಕಂಡು ಬಂದಿದ್ದ ಸಮಸ್ಯೆಗಳಿಗೆ ಬಗೆಹರಿಸಿದ್ದು ಯಾರಿಗೂ ಸಮಸ್ಯೆ ಆಗದಂತೆ ಅಕ್ಕಿ ವಿತರಿಸಲು ಮುಂದಾಗಿದ್ದಾರೆ. ಸಂಪೂರ್ಣವಾಗಿ ಪೂರ್ತಿಯಾಗಿದೆ, ಏನು ತೊಂದರೆ ಇಲ್ಲ. ಒಂದು ವಾರದಲ್ಲಿ ಅಕ್ಕಿ ವಿತರಣೆ ಮಾಡ್ತೀವಿ. ಅಂದಾಜು 28ನೇ ತಾರೀಕು ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದೆಲ್ಲರಿಗೂ ಯಥಾಸ್ಥಿತಿಯಲ್ಲಿ ಅಕ್ಕಿ ಸಿಗ್ತದೆ. ಗೊಂದಲ ಸಂಪೂರ್ಣವಾಗಿ ಪೂರ್ತಿಯಾಗಿದೆ, ಏನು ತೊಂದರೆ ಇಲ್ಲ. ಒಂದು ವಾರದಲ್ಲಿ ಅಕ್ಕಿ ವಿತರಣೆ ಮಾಡ್ತೀವಿ. ಅಂದಾಜು 28ನೇ ತಾರೀಕು ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು